ಹಲೋ ಮಕ್ಕಳೇ, ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ನಿಮಗೆ ಕರ್ನಾಟಕ ಸಿ ಇ ಟಿ KCET 2026 ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಅದಾದಮೇಲೆ ಮತ್ತೊಂದು ವಿಡಿಯೋ ಮಾಡಿ ಯಾವ ಮಕ್ಕಳಿಗೆ ಕ್ಲೈಮ್ ಸ್ಲಿಪ್ ಬರುತ್ತೆ, ಯಾವ ಒಂದು ಮಕ್ಕಳಿಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರಿಂಟ್ ಆಗುತ್ತೆ, ಸೊ ಅದಕ್ಕೆ ಕಾರಣಗಳೇನು ಅಥವಾ ಅದಕ್ಕೆ ರೀಸನ್ಸ್ ಏನು ಅನ್ನೋದನ್ನು ಕೂಡ ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆ ಎರಡೂ ಡಿಸ್ಕ್ರಿಪ್ಷನ್ಸ್ ಒಂದು ಇದರಲ್ಲಿ ಜಾಗದಲ್ಲಿ ಎರಡೂ ವಿಡಿಯೋನ ಲಿಂಕನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ನೋಡಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋನಲ್ಲಿ ಆ್ಯಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಓಕೆ, KCET 2026 ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಬರ್ದಲೇ ಇದ್ದು ಕ್ಲೇಮ್ ಸ್ಲಿಪ್ ಅನ್ನೋ ಒಂದು ಆಪ್ಷನ್, ಪ್ರಿಂಟ್ ಕ್ಲೇಮ್ ಸ್ಲಿಪ್ ಅನ್ನೋ ಆಪ್ಷನ್ ಕೊಟ್ಟಾಗ ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಆದಮೇಲೆ ಏನು ಮಾಡಬೇಕು, ಆ್ಯಕ್ಚುಲಿ ಏನು ಪ್ರೊಸೆಸ್ ಇದೆ, ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡಿಸ್ಕಷನ್ನು ಈ ಒಂದು ವಿಡಿಯೋನಲ್ಲಿ ಡಿಸ್ಕಷನ್ನ ಮಾಡ್ತೀನಿ. ಓಕೆ, ಎಸ್. ಸೊ ಈ ಕ್ಲೈಮ್ ಸ್ಲಿಪ್ ವೆರಿಫಿಕೇಷನ್ ಆಗ್ತಿದೆಯೋ ಇಲ್ವೋ ಅನ್ನೋದು ನಿಮಗೆ ಈ ಒಂದು ವಿಡಿಯೋನಲ್ಲಿ ಎಂಡ್ ತನಕ ನೋಡಿ ಖಂಡಿತ ಗೊತ್ತಾಗುತ್ತೆ. ಸೊ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನಿಯರ್ಲಿ 30 ಮಿನಿಟ್ಸು 40 ಮಿನಿಟ್ಸ್ ಇದೆ. ರೀಸನ್ ಏನು ಅಂದರೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಎಸ್ ಇಟ್ ವಿಲ್ ಟೇಕ್ ಟೈಮ್. ನಿಮಗೆ ಅಕಸ್ಮಾತ್ ಆ ವೀಡಿಯೋಸ್ ಲೆಂತಿ ಆಯಿತು ಅಂತ ಹೇಳಿದ್ರೆ ಪ್ಲೇಬ್ಯಾಕ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, 1.5 ಇಟ್ಕೊಳ್ಳಿ, ನಿಮಗೆ ಬೇಗ ಮುಗಿತಾ ಹೋಗುತ್ತೆ. ಎಸ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಓಕೆ, ಕಮೆಂಟ್ ಸೆಕ್ಷನಲ್ಲಿ ತುಂಬ ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಆದಷ್ಟು ನಿಮ್ಮ ಡೌಟ್ಸ್ಗಳನ್ನ ವಿಡಿಯೋ ಮುಖಾಂತರನೇ ವಿಡಿಯೋನಲ್ಲೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ರಿಪ್ಲೈ ಮಾಡೋದಕ್ಕೂ ಟ್ರೈ ಮಾಡಿದ್ದೀನಿ. ಎಸ್, ನಿಮ್ಮ ಸಪೋರ್ಟಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಜೊತೆಗೆ ಎಸ್, ನಾವು ಈಗ ಈ ವಿಡಿಯೋನಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಕ್ಲೇಮ್ ಸ್ಲಿಪ್ಪು ಬಂದಿದೆ, ನಾವು ಕಾಲೇಜಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಕಾಲೇಜ್ನಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದಿಲ್ಲ ಅಥವಾ ಏನಾದರೂ ಆ ಪೋರ್ಟಲ್ ಓಪನ್ ಆಗಿಲ್ಲ, ಈ ಥರ ರೀಸನ್ಸ್ ಕೆಲವು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ. ಇನ್ನು ಕೆಲವರಿಗೆ ವೆರಿಫಿಕೇಷನ್ ಆಗಿರ್ಬೋದು. ಓಕೆ, ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಂಥೇಳಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದೀನಿ. ನನಗೆ ಬಂದಿರೋ ಇನ್ಫಾರ್ಮೇಷನನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ರಾಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ಪ್ರಾಪರ್ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಮತ್ತೆ ನಾನು ಟ್ರೈ ಮಾಡ್ತೀನಿ. ಓಕೆ, ಎಸ್. ಸೊ ನಿಮಗೆ ಕ್ಲೈಮ್ ಸ್ಲಿಪ್ಪನ್ನು ಪ್ರಿಂಟ್ ಮಾಡಿದಾಗ, ಓಕೆ, ಸೊ ಹಿಯರ್ ಯು ವಿಲ್ ಗೆಟ್ ಈ ರೀತಿ ಬರುತ್ತೆ, ಪ್ರಿಂಟ್ ದ ಕ್ಲೈಮ್ ಸ್ಲಿಪ್ ಅಂತೇಳಿ. ಸೊ ಈ ರೀತಿ ಈ ಕ್ಲೈಮ್ ಸ್ಲಿಪ್ಪನ್ನು ಇದ್ರ ಮೇಲೆ ಪ್ರಿಂಟ್ ಮಾಡಿದಾಗ ಯು ವಿಲ್ ಗೆಟ್ ದ ಕ್ಲೈಮ್ ಸ್ಲಿಪ್. ಅದರಲ್ಲಿ ಈ ಪಾರ್ಟನ್ನು ನೀವು ನೋಡಿರ್ತೀರಾ. ಓಕೆ, ಸೊ ಈ ಪರ್ಟಿಕ್ಯುಲರ್ ಸ್ಟೂಡೆಂಟು 12 ಇಯರ್ಸ್ ನಾನು ಕರ್ನಾಟಕದಲ್ಲಿ ಓದಿದ್ದೀನಿ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ, ಬಟ್ 0 ವೆರಿಫೈಡ್ ಆಗಿದೆ. ಯಾಕೆ ಈ ರೀತಿ ಬಂದಿದೆ ಅನ್ನೋದನ್ನು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾವು ಈಗ ಈ ರೀತಿ ಡಾಕ್ಯುಮೆಂಟ್ ಬಂದಿದೆ ಸರ್. ಇದಾದಮೇಲೆ ಏನು ಮಾಡಬೇಕು, ಕೆಳಗಡೆ ಕೊಟ್ಟಿದ್ದಾರೆ ನಾಟ್ ವೆರಿಫೈಡ್ ಡೀಟೇಲ್ಸ್ ಟು ಬಿ ವೆರಿಫೈಡ್ ಅಟ್ 12th ಆರ್ PU ಕಾಲೇಜ್ ಲೆವೆಲ್. ಈ ಡಾಕ್ಯುಮೆಂಟ್ನ ತೊಗೊಂಡು ಹೋಗ್ತಾ ಇದ್ದೀವಿ, PU ಕಾಲೇಜಿಗೆ ಹೋಗ್ತಾ ಇದ್ದೀವಿ, ಪ್ರಿನ್ಸಿಪಲ್ನ ಮೀಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೇ ಆರ್ ಟೆಲ್ಲಿಂಗ್ ಸಮ್ ರೀಸನ್ಸ್ ಅಂತ ಒಂದು ಯೂಶ್ವಲಿ ಕಮೆಂಟ್ಸ್ಗಳಿದೆ. ಓಕೆ, ಆ್ಯಕ್ಚುಲಿ ಏನಾಗುತ್ತೆ, ಈ ಡಾಕ್ಯುಮೆಂಟ್ಸ್ ನಿಮ್ಮ ಫಸ್ಟ್ ಆಫ್ ಆಲ್ ಏನಕ್ಕೆ ವೆರಿಫೈ ಆಗಿರಲ್ಲ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಒಂದು ಡಾಟಾ ಕಲೆಕ್ಟಿಂಗ್ ಒಂದು ವೆಬ್ಸೈಟ್ ಅಥವಾ ಒಂದು ಪೋರ್ಟಲ್ ಅಥವಾ ಒಂದು ಟೂಲ್ ಇದೆ. ಅದನ್ನು ಯೂಶ್ವಲಿ ಸ್ಯಾಟ್ಸ್ ಅಂತ ಕರಿತೀವಿ. ಏನಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ. ಸ್ಯಾಟ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಇದು ಗೌರ್ಮೆಂಟ್ ಅಥರೈಸ್ಡ್ ಓಕೆ ಟ್ರ್ಯಾಕಿಂಗ್ ಸಿಸ್ಟಮ್ ಇದು. ಆ ಟ್ರ್ಯಾಕಿಂಗ್ ಸಿಸ್ಟಮಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಏನಾದರೂ ಡಾಟಾ ಶೇರ್ ಆಗಿದ್ದರೆ ಸೊ ಅಲ್ಲಿ ನಿಮ್ಮದು ವೆರಿಫೈ ಆಗಿರುತ್ತೆ. ಇಫ್ ಇನ್ ಕೇಸ್ ಆ ಡಾಟಾದಲ್ಲಿ ನಿಮ್ಮ ಒಂದು ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಅದಿಲ್ಲ ಅಂತ ಹೇಳಿದ್ರೆ ನೀವು ಓದೇ ಇಲ್ಲ ಅಂತ ಅರ್ಥ ಅಲ್ಲ, ಓದಿದ್ದೀರಾ, ಬಟ್ ಅಲ್ಲಿಂದ ಅಲ್ಲಿಗೆ ತಾಳೆ ಆಗ್ತಿರಲ್ಲ ಅಥವಾ ಇನ್ಫಾರ್ಮೇಷನ್ ಶೇರ್ ಆಗಿರಲ್ಲ. ಅವಾಗ ಏನು ಮಾಡ್ತಾರೆ, ಈ ರೀತಿ ಮ್ಯಾನ್ಯುಯಲಿ ಈ ರೀತಿ ವೆರಿಫೈ ಮಾಡೋದಕ್ಕೆ ಹೋಗ್ತಾರೆ. ಈಗ ಮ್ಯಾನ್ಯುಯಲಿ ವೆರಿಫೈ ಮಾಡಿದ್ರೆ ಮುಂಚೆ ಎಲ್ಲ ಹೇಗಿತ್ತು ಅಂದರೆ, ಆ ಡಾಕ್ಯುಮೆಂಟ್ ತೊಗೊಂಡು ಹೋಗೋದು, ಪ್ರಿನ್ಸಿಪಲ್ ಕಡೆ ಗ್ರೀನ್ ಇಂಕಲ್ಲಿ ಸೈನ್ ಮಾಡಿಸಿದ್ರೆ ವೆರಿಫೈ ಆಗ್ತಾಯಿತ್ತು. ಬಟ್ ಈಗ ವೆರಿಫೈ ಆಗಿದೆ ಅನ್ನೋದು ಯಾರಿಗೆ ಗೊತ್ತಾಗಬೇಕು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ ಗೊತ್ತಾಗಬೇಕು. ಹಾಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ದ ಡಾಟಾ ಹ್ಯಾಸ್ ಟು ಬಿ ಶೇರ್ಡ್. ಆಗ ಡಾಟಾ ಶೇರ್ ಆಗಬೇಕು ಅಂದರೆ, ಸೊ ಎಲ್ಲಿ ನೀವು PU ಕಾಲೇಜಿಗೆ ಹೋಗ್ತಿದ್ದೀರಲ್ಲ ಅಲ್ಲಿ ವೆರಿಫೈ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಸಾಫ್ಟ್ವೇರ್ ಮುಖಾಂತರ ಅಥವಾ ಡಿಜಿಟಲಿ ಮುಖಾಂತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅಪ್ಡೇಟ್ ಆಮೇಲೆ ನಿಮಗೆ ಏನು ಸಿಗುತ್ತೆ, ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ಸಿಗುತ್ತೆ. ಆಯಿತು ಸರ್, ಇದೆಲ್ಲ ಇಂಟರ್ನಲ್ ಪ್ರೊಸೆಸ್ಸು, ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ತೊಗೊಂಡು ಹೋಗಿದಾಗ ಏನೆಲ್ಲ ತೊಗೊಂಡು ಹೋಗಬೇಕು, ಆ್ಯಕ್ಚುಲ್ ಅಲ್ಲಿ ಏನು ನಡೀತಾ ಇದೆ ಅಂದರೆ ಅಟ್ ಪ್ರೆಸೆಂಟು, ಓಕೆ, ಹೇಗೆ ನೀವು ರಿಜಿಸ್ಟರ್ ಆದಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಅಲೋ ಮಾಡ್ತಾರೋ ಅದೇ ರೀತಿ ಒಂದು ಪರ್ಟಿಕ್ಯುಲರ್ PU ಕಾಲೇಜ್ ಅಂತ ಹೇಳಿದ್ರೆ, ಒಂದು ಊರಲ್ಲಿ ಒಂದು PU ಕಾಲೇಜ್ ಇರುತ್ತೆ. ಆ PU ಕಾಲೇಜ್ನವರು ರ್ಯಾಂಡಮ್ಲಿ ಯಾವ್ಯಾವ ಸ್ಟೂಡೆಂಟ್ಸನ್ನು ತೊಗೊಂಡು ಏನೋ ಸೈನ್ ಮಾಡಿ ಅಥವಾ ಇನ್ನೊಂದು ಮಾಡಿ ಕಳಿಸೋದಕ್ಕಾಗಲ್ಲ. ಅವರೂ ಕೂಡ ಏನಾಗಬೇಕಾಗುತ್ತೆ, ರಿಜಿಸ್ಟರ್ ಆಗಬೇಕಾಗುತ್ತೆ. ಏನಕ್ಕೆ, ಎಸ್ ವಿ ಆರ್ ರೆಡಿ ಟು ವೆರಿಫೈ ದ ಸ್ಟೂಡೆಂಟ್ ಡೀಟೇಲ್ಸ್ ಅಂಥೇಳಿ ಆ ರೀತಿ ಒಂದು ಸಾಫ್ಟ್ವೇರ್ ಟೂಲ್ ಇರುತ್ತೆ. ಅದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ಇಂಟರ್ನಲ್ ಪ್ರೊಸೆಸ್ಸು ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೀತಾ ಇದೆ.
ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೀತಾ ಇರೋದ್ರಿಂದ ಓಕೆ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ನಿಯರ್ಲಿ 3 to 4 days ಬ್ಯಾಕ್ ಸ್ಟಾರ್ಟ್ ಆಗಿದೆ ಅನ್ನೋದು ಮಾಹಿತಿ ಇದೆ. ಸೊ ಇಟ್ ವಿಲ್ ಟೇಕ್ ಮೇ ಬಿ ಸ್ಯಾಟರ್ಡೆ, ಟುಡೇ ದ ಡೇಟ್ ಈಸ್ 31st or 1st. ನಾನು ವಿಡಿಯೋ ಅಪ್ಲೋಡ್ ಮಾಡೋದು 1ನೇ ತಾರೀಕು, ಫೆಬ್ರವರಿ 1ನೇ ತಾರೀಕು ಆಗಿರುತ್ತೆ. ಸೊ ಮೇ ಬಿ ನಿಮಗೆ ಮಂಡೇ ಅಂದರೆ 2nd of February ವೆರಿಫಿಕೇಷನ್ ಎಲ್ಲ ಸ್ಟಾರ್ಟ್ ಆಗೋಗಿರುತ್ತೆ. ಕೆಲವು ಕಾಲೇಜಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ನಾವು ಆಗಿದ್ರೆ ಓಕೆ, ಸ್ಟಾರ್ಟ್ ಆದಮೇಲೆ ನಾವು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು? ಒಂದು, ಈ ವೆರಿಫಿಕೇಷನ್ ಕ್ಲೈಮ್ ವೆರಿಫಿಕೇಷನ್ ಸ್ಲಿಪ್ ತೊಗೊಂಡು ಹೋಗಬೇಕು. ಎರಡನೇದು, ಏನೇನು ನೀವು ಕ್ಲೈಮ್ ಮಾಡ್ತಿದ್ದೀರೋ ಅದಷ್ಟು ಡಾಕ್ಯುಮೆಂಟ್ಸನ್ನ ತೊಗೊಂಡು ಹೋಗಬೇಕು. ಸೇ ಫಾರ್ ಎಕ್ಸಾಂಪಲ್, ಈಗ ಸ್ಟಡಿ ಸರ್ಟಿಫಿಕೇಟ್ಸ್ ಇನ್ ಕರ್ನಾಟಕ ನೀವೆಲ್ಲಿ ಓದಿದ್ದೀರಾ ಆ ಸ್ಟಡಿ ಸರ್ಟಿಫಿಕೇಟ್ಸು ನೀವು ಓದಿರೋ ಸ್ಕೂಲಲ್ಲಿ ಹೋಗಿ ಪ್ರಿನ್ಸಿಪಲ್ ಕಡೆಯಿಂದ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದನ್ನು ಸೈನ್ ಆಗಿರಬೇಕು. ಸೈನ್ ಆಗಿರೋದನ್ನ ಒರಿಜಿನಲ್ ತೊಗೊಂಡು ಬರಬೇಕು. ಇಫ್ ಇನ್ ಕೇಸ್ ನೀವು ಕನ್ನಡ ಮೀಡಿಯಮು, ರೂರಲ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಕ್ಲೈಮ್ ಈ ರೀತಿ ಬೇರೆ ಬೇರೆ ಕ್ಲೈಮ್ಸನ್ನ ಮಾಡ್ತೀರಾ ಅಂದರೆ ಸೊ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್, ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಮ್ ಯಾವ ಸ್ಕೂಲಲ್ಲಿ ಓದಿರೋ ಅಲ್ಲಿಂದ ಪ್ರಿನ್ಸಿಪಲಿಂದ ತರಬೇಕು. ಅದನ್ನು ತೊಗೊಂಬಂದು ನೀವು ಈ ಒಂದು PU ಕಾಲೇಜಲ್ಲಿ ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಸರ್ಕಾರಿ PU ಕಾಲೇಜಿಗೆ ಏನಿರುತ್ತೆ ಆ PU ಕಾಲೇಜಲ್ಲಿ ಹೋಗಿ ನೀವು ವೆರಿಫೈ ಮಾಡಿಸ್ಕೋಬೋದು. ವೆರಿಫೈ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಇಷ್ಟು ಡಾಕ್ಯುಮೆಂಟ್ಸ್ ಒರಿಜಿನಲ್ಲು ತೊಗೊಂಡೋಗಿ, ಒಂದು ಸೆಟ್ ಜೆರಾಕ್ಸು ತೊಗೊಂಡೋಗಿ, ಜೊತೆಗೆ ಸೇಫ್ಟಿ ಇದಕ್ಕೆ ನಿಮ್ಮ ಫೋಟೋ ಏನಾರು ಇತ್ತು ಅಂದರೆ ತೊಗೊಂಡೋಗಿರಿ, ಅದೆಲ್ಲ ಏನೂ ಕೇಳಿಲ್ಲ, ತೊಗೊಂಡೋಗಿರಿ. ಒಂದು ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಿದೆ ಅಂದರೆ, ನೀವು ಯಾವ ನಂಬರಿಂದ ರಿಜಿಸ್ಟರ್ ಆಗಿರ್ತೀರಾ ಆ ನಂಬರ್ನ ಫೋನ್ ಏನಿದೆ ಅದನ್ನು ತಗೊಂಡು ಹೋಗಬೇಕು. ಯಾಕಂದರೆ OTP ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಓಕೆ, ಅವರು ಪ್ರಿನ್ಸಿಪಲ್ ಆಫೀಸ್ ಕಡೆಯಿಂದ ರಿಜಿಸ್ಟರ್ ಆಗಿ ಅದಾದಮೇಲೆ ನಿಮ್ಮದು ವೆರಿಫೈ ಮಾಡುವಾಗ OTP ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ನೀವು ಯಾವ ನಂಬರಿಂದ ರಿಜಿಸ್ಟರ್ ಆಗಿರ್ತೀರಾ, ರಿಜಿಸ್ಟರ್ ಆಗುವ ಟೈಮಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಾ, ಮೇ ಬಿ ಅದು ಆಧಾರ್ ಕಾರ್ಡಲ್ಲಿರುವಂತಹ ಫೋನ್ ನಂಬರೇ ಆಗಿರ್ಬೋದು, ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವುದೋ ಬೇರೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೀರಾ, ನಿಮ್ಮ ಪರ್ಸ್ನಲ್ ಫೋನ್ ನಂಬರ್ ಇದ್ದರೆ ಅದೇ ಆಗಿರ್ಬೋದು. ಆ ಒಂದು ಫೋನ್ ನಂಬರ್ ಅಂದರೆ ಫೋನನ್ನು ತೊಗೊಂಡು ಹೋಗಬೇಕು, OTP ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಇದು ಗಮನ ಇಟ್ಟು ಕೇಳ್ಕೊಳ್ಳಿ, ತೊಗೊಂಡೋಗಿರಿ ಸೇಫ್ಟಿ ಪರ್ಪಸ್. OTP ಬರಲಿಲ್ಲ ಅಂದರೆ ನೋ ವರೀಸ್. ಸೊ ಅಲ್ಲೇ ನಿಮಗೆ ಹೇಳ್ತಾರೆ, ಸ್ಟೇಟಸ್ ಹೇಳ್ತಾರೆ ವೆರಿಫೈ ಆಗಿದೆ ಇಲ್ವ ಅಂತ. ವೆರಿಫೈ ಆದಮೇಲೆ ಏನು ಮಾಡಬೇಕು ಸರ್? ನೆಕ್ಸ್ಟ್ ಕ್ವಶನ್ ಬರೋದೇನು, ವೆರಿಫೈ ಆದಮೇಲೆ ಏನು ಮಾಡಬೇಕು? ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅಂದರೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ ಫಾರ್ ದಿ. ಓಕೆ, ಸೊ ಇದೆಲ್ಲ ಯಾರಿಗೆ ಅಪ್ಲಿಕೇಶನ್ನು ವೆರಿಫೈ ಆಗಲ್ಲ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ. ಅಂದರೆ ಯಾರು ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆಗಲ್ವೋ, ದೀಸ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದೇರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಬೈ ಸಬ್ಮಿಟಿಂಗ್ ಆಲ್ ದ ಡಾಕ್ಯುಮೆಂಟ್ಸ್ ಅಟ್ ದ ಕಾಲೇಜ್ ವೇರ್ ದೇ ಆರ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಆರ್ ಇನ್ ಎನಿ ಗೌರ್ಮೆಂಟ್ ಕಾಲೇಜ್ ಆಫ್ಟರ್ ವೆರಿಫೈ ಆದಮೇಲೆ. ಓಕೆ, the respective college, the candidates will be allowed to log into the portal and print the CET 2026 application form. Okay, so verification ಆದಮೇಲೆ ನೀವೇನು ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಇನ್ ದ ಇನ್ಫಾರ್ಮೇಷನ್ ಬುಲೆಟಿನ್ ನೀವು ಮತ್ತೆ ಲಾಗಿನ್ ಆದಮೇಲೆ ಅಪ್ಲಿಕೇಶನ್ ಬರಬಹುದು. ಸೊ ಈ ಒಂದು ಇನ್ಫಾರ್ಮೇಷನ್ ಆಧಾರದ ಮೇಲೆ ನನ್ನ ಅನಿಸಿಕೆ ಏನು ಅಂದರೆ, ಇಲ್ಲಿ ಹೇಗೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಪ್ಲಿಕೇಶನ್ ಅಂತ ಕ್ಲೈಮ್ ಸ್ಲಿಪ್ ಇರುತ್ತೋ, ಈ ಜಾಗದಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಪ್ಲಿಕೇಶನ್ ಅನ್ನೋ ಒಂದು ಆಪ್ಷನ್ ಬರಬಹುದು. ಅಂದರೆ ದಿಸ್ ಈಸ್ ಬೇಸ್ಡ್ ಆನ್, ಇದು ನಾನು ನಿಮಗೆ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಪ್ರೀವಿಯಸ್ಲಿ ನಾನು ಹೇಳಿದ್ನಲ್ಲ, ಅಂದರೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಅದನ್ನು ಅನಲೈಸ್ ಮಾಡಿ ಹೇಳ್ತಿರೋದು. ಅದಕ್ಕಿಂತ ಪ್ರೀವಿಯಸ್ಲಿ ಏನು ನಡೀತದೆ, ಪ್ರಿನ್ಸಿಪಲ್ ಆಫೀಸಿಂದ ರಿಜಿಸ್ಟರ್ ಆಗಬೇಕು, ವೆರಿಫೈ ಆಗಬೇಕು, ಆಲ್ ದೀಸ್ ಥಿಂಗ್ಸ್ ಆರ್ ವಾಟ್ ಇನ್ಫಾರ್ಮೇಷನ್ ವಿಚ್ ಈಸ್ ಟ್ರೂ. ಬಟ್ ಈ ಒಂದು ಇನ್ಫಾರ್ಮೇಷನು ನನ್ನ ಅನಿಸಿಕೆ ಹೇಳ್ತಿರೋದು, ಇಲ್ಲಿ ಹೇಗೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಕ್ಲೈಮ್ ಸ್ಲಿಪ್ ಇದೆಯೋ, ಈ ರೀತಿ ಕ್ಲೈಮ್ ಸ್ಲಿಪ್ ಪ್ರಿಂಟ್ ಮಾಡಿಕೊಂಡು ವೆರಿಫೈ ಆದಮೇಲೆ ವೆಯ್ಟ್ ಮಾಡಿ 24 hours. ಯಾಕಂದರೆ ಅಪ್ಡೇಟ್ ಆಗಬೇಕು. ನಿಮ್ಮ ಎಲ್ಲಿ ವೆರಿಫೈ ಮಾಡಿಸ್ಕೊಂಡಿರ್ತೀರ ಅಲ್ಲಿಂದ KEA ವೆಬ್ಸೈಟಿಗೆ ಹೋದಾಗ ಅಥವಾ ಅಲ್ಲಿ ಅಪ್ಡೇಟ್ ಹೋದಾಗ ಇಟ್ ಮೇ ಟೇಕ್ 24 hours. ಲೆಟ್ಸೆ ಅದನ್ನು ಅಷ್ಟೇ, ಎಲ್ಲೂ ಕೂಡ ಹೇಳಿಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್ ಅದು. ಸೊ 24 hours ವೆಯ್ಟ್ ಮಾಡಾದ್ಮೇಲೆ ಓಪನ್ ಮಾಡಿದಾಗ ಮೇ ಬಿ ಇಲ್ಲಿ ನಿಮಗೆ ಸಿಗಬಹುದು. ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್, ಇದು ತಪ್ಪಾಗಿರಬಹುದು. ಸೊ ಇಫ್ ಇನ್ ಕೇಸ್ ಇಲ್ಲ ಸರ್ ಇಲ್ಲಿ ಬರ್ತಾ ಇಲ್ಲ, ನೀವು ಹೇಳ್ತಿರೋದು ಕರೆಕ್ಟಾಗಿ ಇಲ್ಲಿ ಬರ್ತಾ ಇಲ್ಲ, ನೀವು ಹೇಳಿರೋ ರೀತಿ ಬರ್ತಾ ಇಲ್ಲ ಅಂದರೆ, ಯಾರಿಗೆ ಈ ರೀತಿ ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿ, ಇಫ್ ಇನ್ ಕೇಸ್ ನಿಮಗೆ ಪ್ರಿಂಟ್ ಅಪ್ಲಿಕೇಶನ್ ಬಂದರೆ ಅಥವಾ ಅಪ್ಲಿಕೇಶನ್ ಫಾರ್ಮ್ ಏನಾದರೂ ಬಂದಿದ್ದರೆ ಅವರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ವಾಟ್ ಯು ಹ್ಯಾವ್ ಡನ್ ಅಂತೇಳಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ. ಓಕೆ, ಸೊ ಟಿಲ್ ನೌ ದಿಸ್ ಈಸ್ ವಾಟ್ ದ ಇನ್ಫಾರ್ಮೇಷನ್ ಓಕೆ ವಿಚ್ ಐ ನೀಡ್ ಟು ಶೇರ್. ಸೊ ಹಾಗಾಗಿ ಆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಮಧ್ಯದಲ್ಲಿ ಏನಾದರೂ ಈ ಒಂದು ಏನು ಚಾರ್ಟ್ ಇದೆ ಅಂದರೆ ಫ್ಲೋ ಇದೆ, ಅಕಸ್ಮಾತ್ ಏನಾದರೂ ಅದು ಚೇಂಜಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸ್ ಅದನ್ನು ಫಾಲೋ ಮಾಡಲಿ. ಓಕೆ, ಸೊ ಫಾರ್ ನೋ ನೀಡ್ ಟು. ಒಂದು ಸಜೆಷನ್ ಏನು ಅಂದರೆ,
ಯಾವುದೇ ಹಂತದಲ್ಲಿ ಪ್ಯಾನಿಕ್ ಆಗಬೇಡಿ, ಕನ್ಫ್ಯೂಷನ್ಸ್ ಬೇಡ. ಕಾರಣ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆದರೂ ಕೂಡ ಓಕೆ, ಸೊ ನೀವು ಆ ಕನ್ಫ್ಯೂಷನ್ಸನ್ನು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ, ಅಯ್ಯೋ ಏನಾಗುತ್ತೋ, ನಂದು ಅಪ್ಲಿಕೇಶನ್ ಪ್ರಿಂಟ್ ಆಗ್ತಾಯಿಲ್ಲ, ಹೀಗಾಗ್ತಾಯಿದೆ. ಸೊ ನೋ ನೀಡ್ ಟು ಗೆಟ್ ವಾಟ್ ಸ್ಟ್ರೆಸ್ಡ್ ಆರ್ ಪ್ಯಾನಿಕ್. ಓಕೆ, ಸೊ ಬಿ ಕೂಲ್. ಓಕೆ, ಅದಾದಮೇಲೆ ಏನು ಪ್ರೊಸೆಸ್ ಇದೆ ಆ ಪ್ರೊಸೆಸ್ಸನ್ನು ಮಾಡಿ, ಅದಾದಮೇಲೆ ಮಿಕ್ಕಿದ್ದು ಅಪ್ಲಿಕೇಶನ್ ಪ್ರಿಂಟ್ ಆಗೇ ಆಗುತ್ತೆ. ಹಾಗೆ ಅಪ್ಲಿಕೇಶನ್ ಪ್ರಿಂಟ್ ಆಗಿರೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ವೆಯ್ಟ್ ಫಾರ್ ದ ಅಡ್ಮಿಟ್ ಕಾರ್ಡ್. ಓಕೆ, ದಟ್ ಮೀನ್ಸ್ ಹಾಲ್ ಟಿಕೆಟ್ ಬರುತ್ತೆ, ಅದಾದಮೇಲೆ ಎಕ್ಸಾಮ್ ಬರೀತಾ ಹೋಗ್ತೀರಾ, ಅಷ್ಟೇ ನಿಮ್ಮ ಕೆಲಸ ಇರೋದು. ಕ್ಲೇಮ್ ಸ್ಲಿಪ್ ಬಂದಿರೋರಿಗೆ ಸ್ವಲ್ಪ ಒಂದು 10% ಆಫ್ ಕೆಲಸ ಇದೆ ಅಷ್ಟೇ. ಓಕೆ, ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಓಕೆ, ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಕ್ಲೇಮ್ ಸ್ಲಿಪ್ ಜಾಗದಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಬಂದಾಗ ಕ್ಲಿಯರ್ 4 to 5 ಶೀಟ್ಸ್ ಆಫ್ ಅಪ್ಲಿಕೇಶನ್ ಬರುತ್ತೆ, ಅದು ಬಂದರೆ ಮುಗೀತು. ಅಲ್ಲಿ ಮತ್ತೊಂದು ಸಲ ಇದೇ ರೀತಿ ಬರುತ್ತೆ, ಬಟ್ ಇಲ್ಲಿ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಇದೆಯಲ್ಲ, ಆ ಜಾಗದಲ್ಲಿ ವೆರಿಫೈಡ್ ಅನ್ನೋ ಒಂದು ಆಪ್ಷನ್ನು ಬರಬಹುದು. ಓಕೆ, ಎಸ್, ಸೊ ನಿಮಗೆ ಕೊಡುವಂಥ ಇನ್ಫಾರ್ಮೇಷನನ್ನು ಓಕೆ ಪ್ರಾಪರಾಗಿ ಕೊಡೋದಕ್ಕೋಸ್ಕರ ಐ ಟುಕ್ ಸಮ್ ಟೈಮ್. ಓಕೆ, 3 to 4 days ತೊಗೊಂಡಿದ್ದೀನಿ ಪ್ರೀವಿಯಸ್ ವೀಡಿಯೋಯಿಂದ ಈ ವಿಡಿಯೋಗೆ. ರೀಸನ್ ಏನು ಅಂದರೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನೇ ಯಾವುದೇ ಒಂದು ಬೇರೆ ಇಂಟೆನ್ಷನ್ಸ್ ಇಲ್ಲ. ಸೊ ಹಾಗಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲದಕ್ಕೂ ನಾನು ರಿಪ್ಲೈ ಮಾಡೋಕ್ಕೆ ಅಥವಾ ರೆಸ್ಪಾನ್ಸ್ ಮಾಡೋದಕ್ಕೆ ಅಥವಾ ವಿಡಿಯೋ ಮುಖಾಂತರ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತೀನಿ. ಸೊ ಎಸ್, ಆ್ಯಂಡ್ ಯಾರೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಿದ್ದೀರಾ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ತಾ ನಮಸ್ತೆ.